ಖಾಸಗಿ ತಾಲೂಕಿನ ಕಾಮನಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕನಗಂಡನಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಶ್ರೀನಿವಾಸಪುರ, ಹಳ್ಳಿ ಮಂಜಲಾಪುರ, ಕನಗಂಡನಹಳ್ಳಿ ತಾಂಡಾ ಸೇರಿದಂತೆ ಹಲವು ಗ್ರಾಮಗಳ ಸಾರ್ವಜನಿಕರು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕನಗಂಡನಹಳ್ಳಿ ಗ್ರಾಮಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದಿರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು, ಮಹಿಳೆಯರು ಹಾಗೂ ಸಾರ್ವಜನಿಕರು ಪ್ರತಿದಿನ ಸುಮಾರು 5ರಿಂದ 6 ಕಿಲೋಮೀಟರ್ನಷ್ಟು ದೂರ ನಡೆದುಕೊಂಡು ಹೋಗುವ ದುಸ್ಥಿತಿ ಎದುರಿಸುತ್ತಿದ್ದಾರೆ. ಗ್ರಾಮದಲ್ಲಿ ಬಸ್ ನಿಲುಗಡೆ ಇಲ್ಲದ ಕಾರಣ ಅನಾರೋಗ್ಯದ ಪರಿಸ್ಥಿತಿಯಲ್ಲೂ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಇದಲ್ಲದೆ ಗ್ರಾಮದಲ್ಲಿ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಗ್ರಾಮಸ್ಥರು ತಮ್ಮ ಮನೆಯಿಂದ ಸುಮಾರು 250 ಮೀಟರ್ ದೂರ ಹೋಗಿ ನೀರು ತಂದುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಿಳೆಯರು ಹಾಗೂ ವೃದ್ಧರು ಪ್ರತಿದಿನ ನೀರಿಗಾಗಿ ಹರಸಾಹಸ ಪಡುತ್ತಿದ್ದಾರೆ. ಜಲಜೀವನ್ ಮಿಷನ್ (ಜೆಜೆಎಂ) ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಗಳು ಕೂಡ ಕಳಪೆ ಮಟ್ಟದಲ್ಲಿ ನಡೆದಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಸಮರ್ಪಕ ಪೈಪ್ಲೈನ್ ಹಾಗೂ ನೀರು ಸರಬರಾಜು ವ್ಯವಸ್ಥೆ ಇಲ್ಲದ ಕಾರಣ ಯೋಜನೆಯ ಉದ್ದೇಶವೇ ವಿಫಲವಾಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ದರಿಂದ ಮಾನ್ಯರು ತಾವು ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಸ್ಥಳ ಪರಿಶೀಲನೆ ನಡೆಸಿ ಜಲಜೀವನ್ ಮಿಷನ್ ಕಾಮಗಾರಿಗಳ ಗುಣಮಟ್ಟದ ಕುರಿತು ಸಮಗ್ರ ತನಿಖೆ ಕೈಗೊಳ್ಳಬೇಕು. ಜೊತೆಗೆ ಕನಗಂಡನಹಳ್ಳಿ ತಾಂಡಾ, ಶ್ರೀನಿವಾಸಪುರ ಹಾಗೂ ಹಳ್ಳಿ ಮಂಜಲಾಪುರ ಗ್ರಾಮಗಳಿಗೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನಿಯಮಿತ ಬಸ್ ಸೌಲಭ್ಯಗಳನ್ನು ತುರ್ತಾಗಿ ಕಲ್ಪಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಜಿಲ್ಲಾ ವರದಿಗಾರರು ಸಂತೋಷ್ ಬೋಮಶೆಟ್ಟಿ. ಯಾಕೆ ಕಲೆಕ್ಷನ್ ಕೊಡಬಾರ್ದು ಗ್ರಾಮಸ್ಥರಿಗೆ? ಈಗ ಏನು ಬೋರಿಂಗ್ ಇದೆಯಲ್ಲ ಸರ್, ಇದರಲ್ಲಿಂದನೇ ಪೈಪ್ಲೈನ್ ಯಾವುದಿಲ್ಲ ಸರ್? ಸರಿ ಪ್ರಭು. ಹಾಂ ಸರ್. ಹೌದು ಸರ್, ಕರೆಕ್ಟು. ಫೀಲ್ಡ್ ಅಲ್ಲ ಅಂತಂದ್ರೆ ಒಂದು ನಿಮಿಷ ಸರ್ ಮಾತಾಡ್ತೀನಿ. ವಿಡಿಯೋ ಸಾಬ್ರೆ, ಈಗ ಏನು ರೋಡಿಗೆ ಬೋರ್ ಅದಲ್ರಿ, ಇವು ಕುಡಿಯೋ ನೀರು ಹೌದಿಲ್ಲ ಸರ್? ಈ ಕುಡಿಯೋ ನೀರನ್ನೇ ಅವು ಊರಾಗ ಯಾಕೆ ಪೈಪ್ಲೈನ್ ಮಾಡಿಸಿ ಅವರಿಗೆ ದಿನನಿತ್ಯ ಶುದ್ಧ ನೀರು, ಕುಡಿಯೋ ನೀರು ಯಾಕೆ ಕೊಡಕ್ಕೆ ನೀವು ಟ್ರೈ ಮಾಡಬಾರ್ದು? ಇಲ್ರಿ, ಇಡೀ ರಾತ್ರಿ ಬೆಳತನ ಹೊಡಿತಾರೆ ಪಾಪ ಹುಡುಗರು, ಹೆಣ್ಮಕ್ಳು, ವಯಸ್ಸಾದವ್ರನ್ನ ನೋಡ್ತೀವಿ, ದಿನ ನೋಡ್ತೀನಿ. ಇದನ್ನೇ ಇದನ್ನೇ ಯಾಕೆ ಒಂದು ಟ್ಯಾಂಕ್ ಮಾಡಿ ಇಲ್ಲಿಂದ ಊರಾಗ ಕನೆಕ್ಷನ್ ಯಾಕೆ ಕೊಡಬಾರ್ದು ತಾವು? ಇಲ್ಲಿ ನಮ್ಮ ಗಮನಕ್ಕೆ ಏನು ಬಂತು, ಅಲ್ಲಿ ಪಂಚಾಯಿತಿ ಬಾಯಿಗೆ ಕನೆಕ್ಷನ್ ಕೊಟ್ಟಿರಿ. ಅದಕ್ಕೆ ಯಾಕೆ ಕೊಟ್ಟಿರಿ? ಆ ಪಂಚಾಯಿತಿ ಬಾಯಿಗೆ ಯಾಕೆ ಕನೆಕ್ಷನ್ ಕೊಟ್ಟಿರಿ? ಸರ, ನೀರು ಆಳಿಲ್ಲ ಅನ್ನೋದು ಮೂಲಭೂತ ಸೌಕರ್ಯಗಳಲ್ಲಿ ಕುಡಿಯೋ ನೀರು ಭಾಳ ಅತ್ಯವಶ್ಯಕ ಇದೆ ಸರ್. ಜನರಿಗೆ ನೀರಿನ ವ್ಯವಸ್ಥೆಗಲುವಾಗಿ ಒಂದು ಗ್ರಾಮಸ್ಥರು ಅಲ್ಲಿಂದ ಹಿಡಿದು ಏನು ಮನೆಗಳು ಇದ್ದಾವೆ, ಮನೆಯಿಂದ ಹಿಡ್ಕೊಂಡು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಅರ್ಧ ಕಿಲೋಮೀಟರ್ ಅಷ್ಟು ನಡ್ಕೊಂಡು ಬಂದು ಇವ್ರು ನೀರು ತುಂಬ್ಕೊಂಡು ಹೋಗೋ ಪರಿಸ್ಥಿತಿ. ಇದು ಶೋಚನೀಯ ಸರ್. ಅಲ್ಲ, ಸುಮಾರು ಮತ್ತೀಗ ಎಲ್ಲ ಮೂಲಿಗಳ ಮುಂದೆ ಪಾಪ ಎಲ್ಲ ಮೂಲಿಗಳಿಂದ ಬಂದಿದ್ದಾರೆ ಸರ್ ಮನೆ. ಹೌದು ಸರ್, 200 ಮೀಟರ್ ಅಂದ್ರೂ ಏನು ಸುಮ್ಮನೆ ಆಯ್ತಾ? ಅಲ್ಲಿಂದ ನಡ್ಕೊಂಡು ಬಂದು ಕುಡಿಯೋ ನೀರು ನಿತ್ಯ ತುಂಬ್ಕೊಂಡು ಹೋಗ್ಬೇಕಾದ್ರೆ ಎಂಥ ಶೋಚನೀಯ ಸರ್. ಹಾಂ ಸರ್. ಎಲ್ಲಿ ಸರ್? ಹಾಂ ಹಾಂ ಸರ್. ಹಾಂ ಸರ್. ಹಾಂ ಅಲ್ಲ ಸರ್, ಈಗ ಬೋರ್ವೆಲ್ ಫೇಲ್ ಆಗಿದೆಲ್ಲ, ಈಗ ಇದೇನು ಬೋರ್ವೆಲ್ ಇದೆಯಲ್ಲ ಸರ್, ಇದೇ ಬೋರ್ವೆಲ್ಲನ್ನು ನೀವು ಪೈಪ್ಲೈನ್ ಕೊಟ್ಕೊಂಡು ಸಮಯಕ್ಕೆ ಸರಿಯಾಗಿ ಅಂದರೆ ಟೈಮಿಂಗ್ಸ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಒಂದು ಸಮಯ ನಿಗದಿ ಮಾಡಿ ಆ ಸಮಯಕ್ಕೆ ನೀರನ್ನು ಕೊಡ್ಬೋದಲ್ಲ ಸರ್? 10 ನಿಮಿಷ ಆಗಲಿ, 15 ನಿಮಿಷ ಆಗಲಿ, 2 ತಾಸು ಆಗಲಿ, ಅಲ್ಲಿಗೆ ಬಿಡ್ಬೋದಲ್ಲ. ಅಲ್ಲ, ಪ್ರಯತ್ನ ಅಂತ ಅನ್ಬೇಡ್ರಿ ದಯವಿಟ್ಟು ಸರ. ಇದು ನಿಮ್ಮ ಸರ್, ಇದು ಈಗ ಸಾರ್ವಜನಿಕರದ್ದು ಎಲ್ಲರದ್ದು ನನ್ನ ಅಭಿಪ್ರಾಯ ಕೇಳ್ಕೊಂಡೆ ನಿಮ್ಗೆ ಸಂಪರ್ಕ ಮಾಡಿದ್ದು ಸರ್. ಇದು ಸುಮಾರು ಏನಿಲ್ಲ ಅಂದ್ರೂ ಒಂದು 40ರಿಂದ 50 ಜನ ಇದ್ದಾರೆ ಸರ್. ಇವರೆಲ್ಲರ ಆಗಿರ್ಬೋದು, ಮಾನ್ಯ CS ಆಗಿರ್ಬೋದು, ಅಂದ್ರೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ನಮ್ಮ ಹುಣಸಗಿ ತಾಲೂಕಿನ ಕನಗಂಡನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಯಾವ ರೀತಿ ಅಭಾವವಾಗಿದೆ ಮತ್ತು ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಬಸ್ ಕೂಡ ಯಾವುದೇ ರೀತಿಯ ಬಸ್ಸನ್ನು ಸ್ಟಾಪ್ ಇಲ್ಲ. ಅಂದ್ರೆ ಬಸ್ಸಿನ ಕಾರ್ಯಾಚರಣೆ ಕೂಡ ಆಗಬೇಕು. ಮಾನ್ಯ ಬಸ್ ಡಿಪೋ ಅಂದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಜಿಲ್ಲಾಧಿಕಾರಿಗಳು ನಾನು ಇದರ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು
ಆದಷ್ಟು ಬೇಗನೆ ಈ ಒಂದು ಕನಗಂಡನಹಳ್ಳಿ ಗ್ರಾಮಕ್ಕೆ ವಿದ್ಯಾರ್ಥಿಗಳಿಗಾಗಿ ಹಾಗೆ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಕಾರ್ಯಾಚರಣೆ ಮಾಡಬೇಕು. ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಇದು ಒಂದೇ ಕುಡಿಯುವ ನೀರಿನ ಪರಿಸ್ಥಿತಿ ಇದೆ. ಹೀಗಾಗಿ ಇಷ್ಟೆಲ್ಲ ನೂರಾರು ಜನರು ಕೂಡ ನಿತ್ಯ ನೀರನ್ನು ತಗೊಳ್ಳಲು ಈ ಒಂದು ಪ್ರದೇಶಕ್ಕೆ ಬರ್ತಾರೆ. ದಯವಿಟ್ಟು ಜೆಜೆಎಂ ಕಾಮಗಾರಿ ಆಗಿದೆ ಅಂತ ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾರೆ. ಆದರೆ ಜೆಜೆಎಂ ಕಾಮಗಾರಿ ಕಳಪೆ ಮಟ್ಟದಾಗಿದೆ ಅಂತಂದು ಗ್ರಾಮಸ್ಥರ ಆರೋಪ ಆಗಿದೆ. ದಯವಿಟ್ಟು ಅಧಿಕಾರಿಗಳು ತಕ್ಷಣವೇ ಈ ಗ್ರಾಮಕ್ಕೆ ಬಂದು ಪರಿಶೀಲಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನಾವು ಸ್ಥಳೀಯರೊಂದಿಗೆ ಸೇರಿಕೊಂಡು ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುವುದು ಅನಿವಾರ್ಯ ಆಗುತ್ತದೆ. ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇನೆ.